ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ದಯಮಾಡಿ ಮಾಧ್ಯಮದ ಮಿತ್ರರೆಲ್ಲ ಕೆಳಗಿರಬೇಕು, ನಾವು ಆಮೇಲೆ ಕರಿತೀವಿ. ಸರ್ ಒಂದು ಪ್ರಶ್ನೆ ಪ್ಲೀಸ್ ಕೆಳಗಿರಿ. ಇವತ್ತು ನಮ್ಮ ಪಕ್ಷದ ಮುಖಂಡರೆಲ್ಲ ಇಲ್ಲಿ ಸೇರಿದ್ದೀವಿ. ಚುನಾವಣೆ ತುಂಬಾ ಹತ್ರ ಬಂದ್ಬಿಟ್ಟಿದೆ. ಮ್ಯಾಕ್ಸಿಮಮ್ 2 ಅಥವಾ 3 ತಿಂಗಳಿರ್ಬೋದು. ನಮ್ಮ ಪಕ್ಷ ಎಷ್ಟೇ ಬಲಶಾಲಿ ಅನ್ಕೊಂಡ್ರು ವಿರೋಧ ಪಕ್ಷದವರು ಅಂದ್ರೆ ಶಿವಕೃಷ್ಣ ದೇಸಾಯಿ, ಆನಂದ್ ರಾಜ್ ನಂದೀಪುರ್ ಇವರುಗಳಿರೋಂಥ ವಿರೋಧ ಪಕ್ಷವನ್ನ ನಾವು ಉಪೇಕ್ಷೆ ಮಾಡೋ ಹಾಗಿಲ್ಲ. ಅಯ್ಯೋ ಬಿಡಿ ಸರ್, ಬಿಂಗಾ ಸಾಹೇಬರು ಚಾಬರಿಯಾ ಸಾಹೇಬರು ಒಂದಾದ ಮೇಲೆ 75% ಸೀಟ್ಗಳನ್ನ ನಮ್ಮ ಪಕ್ಷನೇ ಗೆಲ್ಲೋದು ಅಂತ ದೇಶಬಂಧು ಪತ್ರಿಕೆಯವರು ಹೇಳಿದ್ದಾರೆ. ನಮ್ಮ ಪಕ್ಷನೇ ಗೆಲ್ಲೋದು, ನಮ್ಮ ಪಕ್ಷನೇ ಸರ್ಕಾರ ರಚನೆ ಮಾಡೋದು ಅಂತ ಈಗಾಗಲೇ ಅವರು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ ಸರ್. 200 ಸೀಟು ನಮಗೆ ಬರುತ್ತೆ ಅಂತ ಬರ್ದಿದ್ದಾರೆ ಸರ್. ಶಿವಕೃಷ್ಣ ದೇಸಾಯಿ ಅವ್ರ ಹತ್ರ ಎಲೆಕ್ಷನ್ಗೆ ಫಂಡ್ಸ್ ಎಲ್ಲಿದೆ ಸರ್? ಅಲ್ಲದೆ ಹಳೆ ಕಾಲದವ್ರ ಥರ ಬರೀ ತತ್ವ ಮಾತಾಡಿದ್ರೆ ಈಗಿನ ಕಾಲದಲ್ಲಿ ಏನು ಪ್ರಯೋಜನ? ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷಕ್ಕೆ ನಾವುಗಳು ಹೆದರಿಕೊಳ್ಳೋದಕ್ಕೆ ಕಾರಣನೇ ಇಲ್ಲ ಸರ್. ಏನು ಅವ್ರಿಗೆ ಹೆದರ್ಕೊಳ್ಳೋ ಕಾರಣವೇ ಇಲ್ವಾ? ಇದು ಶುದ್ಧ ಬೇಜವಾಬ್ದಾರಿ ಮಾತಾಗುತ್ತೆ. ನೋಡಿ, ಶಿವಕೃಷ್ಣ ದೇಸಾಯಿ ಪಾರ್ಟಿಲಿ ದುಡ್ಡಿಲ್ಲ ಅನ್ನೋದು ನಿಜ ಇರಬಹುದು, ಆದರೆ ಶಿವಕೃಷ್ಣ ದೇಸಾಯಿ ಅವರು ಹಿಂದೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಂತ ಜನ ಇನ್ನೂ ಮರ್ತಿಲ್ಲ. ದೇ ಆರ್ ವೆರಿ ಸ್ಟ್ರಾಂಗ್. ಪತ್ರಿಕೆಗಳು ನಾವು ಗೆಲ್ತೀವಿ ಅಂತ ಬರೆದ ಮಾತ್ರಕ್ಕೆ ನಾವು ಗೆದ್ದೇ ಬಿಡ್ತೀವಿ ಅಂತ ಅಲ್ಲ. ಪತ್ರಿಕೆಗಳು ಆಗ ಬರೆಯೋದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತವೆ. ನಿಜ ಹೇಳಬೇಕು ಅಂದರೆ ದೇಶಬಂಧು ಪತ್ರಿಕೆ ನನ್ನ ಬಾಮೈದಂದು. ಅವರು ನಮ್ಮ ಪಾರ್ಟಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಫೇವರ್ ಆಗಿ ಬರೆದಿದ್ದಾರೆ ಆ ಪತ್ರಿಕೆಯಲ್ಲಿ. ಬಿಟ್ಟ ಬಾಯ್ ಬಿಟ್ಟ. ದೇಶಬಂಧು ಪತ್ರಿಕೆನಲ್ಲಿ ಮುನಿಯಪ್ಪನ ಫೋಟೋ ಫ್ರಂಟ್ ಪೇಜಲ್ಲಿ ಯಾಕೆ ಬಂತು ಅಂತ ಈಗ ಗೊತ್ತಾಯ್ತು. ಸುಮ್ಮನೆ ಸುಂದರೇಶ್, ಸುಮ್ಮನೆ ಸದ್ದು ಸದ್ದು ಸದ್ದು. ಚಾಬ್ರಿ ಅವರೇ ಮಾತಾಡಿ. ಸರ್ ಕೂತ್ಕೊಳ್ಳಿ. ನಾನಾಗಲೇ ಹೇಳಿದ ಹಾಗೆ ಚುನಾವಣೆಗಳು ತುಂಬಾ ಹತ್ರ ಬಂದು ಕೂತಿದೆ. ನಾವು ಬಲಿಷ್ಠವಾದ ವಿರೋಧ ಪಕ್ಷವನ್ನು ಎದುರಿಸಬೇಕಾಗಿದೆ. ಅದಕ್ಕೆ ಚುನಾವಣಾ ತಂತ್ರ ರೂಪಿಸೋದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೀವಿ. ನಮ್ಮ ಪಕ್ಷದ ರಾಷ್ಟ್ರೀಯ ಮುಖಂಡರಾದ ಶಿವದಾಸ್ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಪಕ್ಷದ ಮುಖಂಡರಾದ ಶಿವದಾಸ್ ಸಾಹೇಬರ ಆದೇಶದ ಮೇರೆಗೆ ಈ ಸಭೆಗೆ ಬಿಂಗಾ ಸಾಹೇಬರ ಮಗಳಾದ ಮೃಣಾಲಿನಿ ಅವ್ರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನಿಸ್ತಾ ಇದ್ದೀವಿ. ಅಪ್ಪ ಅನುಗುಳ, ನಂದೊಂದು ಮಾತಿದೆ. ಮೃಣಾಲಿನಿಯವರು ಹೇಳಿ ಕೇಳಿ ವಿರೋಧ ಪಕ್ಷದ ನಾಯಕರ ಸೊಸೆ. ಅವರು ಈ ಸಭೆಯಲ್ಲಿ ಇದ್ದರೆ ಈ ಸಭೆಯಲ್ಲಿ ನಡೆಯೋ ಗುಟ್ಟುಗಳೆಲ್ಲನೂ ಹೊರಗಡೆ ಹೋಗ್ಬಿಡೋದಕ್ಕಿಲ್ವಾ? ರಾಜಾ ಸುಂದರೇಶ್ ಅವರೇ, ಮೃಣಾಲಿನಿ ಇಲ್ಲದೆ ಇಲ್ದ್ರು ನಿಮ್ಮ ಮೂಲಕ ಇಲ್ಲಿರೋ ಎಲ್ಲ ಗುಟ್ಟು ಆಚೆ ಹೋಗುತ್ತೆ ಅಂತ ಇಲ್ಲಿರೋ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಅಂತ ಗುಟ್ಟಿನ ವಿಚಾರ ಇಲ್ಲೇನೋ ನಡೆಯೋದಿಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಮುಂದುವರಿಸಿ ಚಾಬ್ರಿ ಅವರೇ. ಅಲ್ಲ, ಈ ರಾಜಾ ಸುಂದರೇಶ್ ಅವರು ಹೀಗೆ ಅಡ್ಡಬಾಯಿ ಹಾಕ್ತಾ ಇದ್ರೆ ಈ ಮೀಟಿಂಗು ಮುಂದುವರಿಯೋದೇ ಇಲ್ಲ. ಸರಿ, ಶಿವದಾಸ್ ಸಾಹೇಬರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊತೀನಿ. ಈ ಸರಿ ನಾವು ಚುನಾವಣೆ ಗೆಲ್ಲೋಕ್ಕೆ ಶಿವಕೃಷ್ಣ ದೇಸಾಯಿ ಅವರ ಪಕ್ಷವನ್ನು ಸೋಲಿಸೋದಕ್ಕೆ 2 ರೀತಿ ಸಿದ್ಧವಾಗಬೇಕು. ಒಂದು ಒಗ್ಗಟ್ಟು, ಇನ್ನೊಂದು ತಂತ್ರಗಾರಿಕೆ. ನಂದೊಂದು ಮಾತಿದೆ ರೀ ರಾಜಾ ಸುಂದರೇಶ್, ದಯವಿಟ್ಟು ಕೂತ್ಕೊಳ್ರಿ. ದೊಡ್ಡವ್ರು ಮಾತಾಡುವಾಗ ನಮ್ದೇನ್ರಿ? ಗೋವಿಂದಪ್ಪ, ನನ್ನ ಸಣ್ಣವನು ಅನ್ಕೊಂಬಿಟ್ರ? ನನಗೂ 65 ರೀ, 65. ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ತೋರಿಸ್ಲಾ?
ತಂತ್ರ ಯಾವಾಗ್ಲೂ ಜಾತಿ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟು ಜೊತೆಲ್ಲೇ ಇರುತ್ತೆ. ದೊಡ್ಡವ್ರು ಮಾತನಾಡುವಾಗ ನಾನು ದೊಡ್ಡವನೇ, 65 ವರ್ಷ. ರಾಜಾ ಸುಂದರೇಶ್ ಅವರೇ, ಈಗ ಯಾಕೆ ಆ ಮಾತಲ್ಲ? ಅಯ್ಯೋ ಬೇಕಾಗುತ್ತೆ ಶಿವದಾಸಣ್ಣ. ನಿಮ್ಮಂಥ ದೊಡ್ಡವರೆಲ್ಲ ಕ್ಯಾಶ್ ಪಾರ್ಟಿಗಳು. ನಿಮ್ಮಂಥವ್ರ ಜೊತೆ ಫೈಟ್ ಮಾಡಬೇಕು ಅಂತ ಅಂದರೆ 19% ಓಟಿದೆ. ಅದಕ್ಕೇ ನಾನು ಒಳಗೆ ಬಿಟ್ಕೊಂಡಿರೋದು, ಇಲ್ಲಿ ಕುಂಡ್ರಿಸಿರೋದು. ಇಲ್ಲ ಅಂದಿದ್ದಿದ್ರೆ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿಸ್ಬಿಡ್ತಿದ್ರಿ. ಈಗ ಮಾತುಗಳು ಎಲ್ಲೆಲ್ಲಿಗೂ ಹೋಗ್ತಿವೆ. ವಿಚಾರಕ್ಕೆ ಬನ್ನಿ ರಾಜಾ ಸುಂದರೇಶ್ ಅವರೇ, ನಿಮ್ಮ ಅನುಮಾನಗಳು ಏನೇ ಇದ್ರೂ ಆಮೇಲೆ ಬಗೆಹರಿಸೋಣ. ಈಗ ಸುಮ್ಮನೆ ರೀ. ಅದಕ್ಕೆಲ್ಲ ಶಿವದಾಸಣ್ಣ ನಾನು ಹೇಳಿದ್ದು, ನೀವು ಇಷ್ಟೋ ತನಕ ಒಗ್ಗಟ್ಟು ಅಂತ ಹೇಳಿದ್ರಲ್ಲ, ಬಿಂಗಾ ಸಾಹೇಬರು ಚಾಬ್ರಿಯಾ ಸಾಹೇಬ್ ಇಬ್ರು ಇಷ್ಟು ದಿವಸ ಬೀದಿನಲ್ಲಿ ಹೊಡೆದಾಡ್ಕೊಂಡು ಮರಾಜಿ ರಾಜ ಹಾಕ್ಕೊಂಡ್ರಲ್ಲ, ಎಲ್ಲಿ ಬಂತು ಒಗ್ಗಟ್ಟು? ಹೇಳಿ, ಎಲ್ಲಿ ಬಂತು ಒಗ್ಗಟ್ಟು? ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದಿದ್ದೆ. ಈಗ ಒಗ್ಗಟ್ಟಾಗಿದ್ದೀವಲ್ಲ, ಬಿಡಿಯ ಮಾತು, ಕೂತ್ಕೊಳ್ಳಿ. ನೋಡಿ, ಪಕ್ಷದಲ್ಲಿ ಈಗ ಹಂಗಾಮಿ ಅಧ್ಯಕ್ಷ ಇದ್ದಾರೆ. ಆದರೆ ಚುನಾವಣೆಯ ಸಮಯದಲ್ಲಿ ಪೂರ್ಣಾವಧಿ ಅಧ್ಯಕ್ಷರು ಬೇಕಾಗ್ತಾರೆ. ಅದಕ್ಕೋಸ್ಕರ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡನ್ನು ಇಲ್ಲಿ ಕಳಿಸ್ಕೊಟ್ಟಿದೆ. ನೋಡಿ, ನೀವೆಲ್ಲರೂ ಸೇರಿ ಒಳ್ಳೆಯ ಹೆಸರು, ಸಮರ್ಥರಾದವ್ರನ್ನ ಸೂಚಿಸಿದ್ರೆ ನಾವು ಅವ್ರನ್ನ ನೇಮಕ ಮಾಡಬಹುದು. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಭಿಂಗಾ ಅವರ ಮಗಳಾದ ಮೃಣಾಲಿನಿಯವ್ರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸೂಚಿಸ್ತಾ ಇದ್ದೀನಿ. ಐ ಪ್ರಪೋಸ್ ಮೃಣಾಲಿನಿ ಸಿದ್ಧಾಂತ್ ಟು ಬಿ ದ ಪ್ರೆಸಿಡೆಂಟ್ ಆಫ್ ಜನಹಿತ ಪಾರ್ಟಿ. ಮೃಣಾಲಿನಿ ಅವರ ಸರ್, ಆದರೆ ಅವರು ತುಂಬ ಚಿಕ್ಕವರಾಗ್ತಾರಲ್ವಾ? ಮೃಣಾಲಿನಿ ಅವರು ವಿರೋಧ ಪಕ್ಷದ ನಾಯಕರ ಸೊಸೆ, ನಮ್ಮ ಪಕ್ಷದ ಅಧ್ಯಕ್ಷರಾಗೋದಾ? ಪಾಪ ಅವ್ರು ತುಂಬ ಮುಗ್ಧರು, ರಾಜಕೀಯಕ್ಕೆ ಲಾಯಕ್ಕಿಲ್ಲ. ಅಂಥವರಿಗೆ 7 ಕೆರೆ ನೀರು ಕುಡಿಸ್ಬಿಡ್ತಾರೆ ರಾಜಕೀಯದಲ್ಲಿ. ಅದಕ್ಕೆ ಪಾಪ ಮೃಣಾಲಿನಿ ಅವ್ರಿಗೆ ಯಾಕೆ ಅಷ್ಟೊಂದು ತೊಂದರೆ ಕೊಡಬೇಕು ಅಂತ ಮತ್ತೊಮ್ಮೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಹೌದು, ಅವರು ತುಂಬ ಚಿಕ್ಕವರು, ವಿರೋಧ ಪಕ್ಷದ ನಾಯಕರ ಸೊಸೆ, ಮುಗ್ಧರು, ಒಳ್ಳೆಯವರು. ಈ 3 ಕಾರಣಗಳಿಗೋಸ್ಕರ ಅವರ ಅಧ್ಯಕ್ಷರಾಗಬಾರ್ದು ಅಂತ ನೀವು ಹೇಳ್ತಾ ಇದ್ದೀರ. ಆದರೆ ಇದೇ 3 ಕಾರಣಗಳಿಗೋಸ್ಕರ ಅವರು ಅಧ್ಯಕ್ಷರಾಗಬೇಕು ಅಂತ ನಾನು ಸೂಚಿಸ್ತಾ ಇದ್ದೀನಿ. ಇದೆಲ್ಲ ಅವರ ವೀಕ್ ಪಾಯಿಂಟ್ಸ್ ಅಲ್ಲ, ಸ್ಟ್ರಾಂಗ್ ಪಾಯಿಂಟ್ಸ್. ಐ ವಿಲ್ ಎಕ್ಸ್ಪ್ಲೇನ್. ಮೊದಲನೇ ಪಾಯಿಂಟ್, ಅವರು ತುಂಬ ಚಿಕ್ಕವರು ಅನ್ನೋದು. ಇವತ್ತು ಇಡೀ ದೇಶದಲ್ಲಿ ಫ್ರೆಶ್ ಫೇಸ್ ಮತ್ತು ಯಂಗ್ ಲೀಡರ್ಶಿಪ್ ಬೇಕು ಅನ್ನೋ ಕೂಗು ಎದ್ದಿದೆ. ಹಳೆ ವ್ಯಕ್ತಿಗಳ ಬಗ್ಗೆ ಜನಕ್ಕೆ ಬೇಸರ ಬಂದಿದೆ. ಮೃಣಾಲಿನಿ ಅವ್ರದ್ದು ಫ್ರೆಶ್ ಫೇಸ್ ಆ್ಯಂಡ್ ಶಿ ಬಿಲಾಂಗ್ಸ್ ಟು ಯಂಗರ್ ಜನರೇಷನ್. ಜನಕ್ಕೆ ಇಷ್ಟ ಆಗ್ತಾರೆ. ಸೆಕೆಂಡ್ ಥಿಂಗ್, ಅವರು ಶಿವಕೃಷ್ಣ ದೇಸಾಯಿ ಅವರ ಸೊಸೆ ಅನ್ನೋ ವಿಚಾರ ನೋಡಿ. ಶಿವಕೃಷ್ಣ ದೇಸಾಯಿ ಅವರಿಗೆ ಬಲ ಇರೋದು ಯಾವುದು? ಅವರು ಒಳ್ಳೆಯವರು ಅನ್ನೋ ಇಮೇಜ್. ಈಗ ಅವರ ಮನೆಯವರೇ ಒಬ್ಬರು ನಮ್ಮ ಪಕ್ಷದ ಪರವಾಗಿ ನಿಂತು ಅವರಿಗೆ ವಿರೋಧವಾಗಿ ಮಾತಾಡಿದ್ರೆ ಅವರ ಇಮೇಜು ಛಿದ್ರ ಆಗತ್ತೆ. ಇಟ್ಸ್ ಎ ಮಾರಲ್ ವಿಕ್ಟ್ರಿ ಫಾರ್ ಅಸ್. ನಾವು ಯುದ್ಧನ ಅರ್ಧ ಗೆದ್ದ ಹಾಗೆ. ಆ್ಯಂಡ್ ದ ಥರ್ಡ್ ಪಾಯಿಂಟ್, ಮೃಣಾಲಿನಿ ಅವರು ಮುಗ್ಧರು, ಒಳ್ಳೆಯವರು, ಅದಕ್ಕೆ ರಾಜಕೀಯಕ್ಕೆ ನಾಲಾಯಕು ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಇದೇ ಅವರಿಗೆ ಬೆಸ್ಟ್ ಕ್ವಾಲಿಫಿಕೇಶನ್ ನಮ್ಮ ಪಕ್ಷದ ಅಧ್ಯಕ್ಷರಾಗೋದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಜನ ಮುಗ್ಧತೆಯನ್ನು ನಂಬ್ತಾರೆ, ಒಳ್ಳೆತನನ ಇಷ್ಟಪಡ್ತಾರೆ. ಅನ್ಫಾರ್ಚುನೇಟ್ಲಿ
ನನ್ನನ್ನು ಸೇರಿದ ಹಾಗೆ ಹೆಚ್ಚಿನ ಜನ ರಾಜಕೀಯ ವ್ಯಕ್ತಿಗಳು ಕಪಟಿಗಳು ಅನ್ನೋ ಹೆಸರು ತಗೊಂಡ್ಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಮುಗ್ಧರು ಒಳ್ಳೆಯವರಾದ ಮೃಣಾಲಿನಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾದರೆ ಜನ ನಮ್ಮನ್ನೂ ನಂಬ್ತಾರೆ, ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ, ಶಿವಕೃಷ್ಣ ದೇಸಾಯಿ ಅವರು ಸೋಲ್ತಾರೆ. ಆದ್ದರಿಂದ ಈ ಮೂರೂ ಕಾರಣಗಳಿಗೋಸ್ಕರ ಮೃಣಾಲಿನಿಯವರೇ ನಮ್ಮ ಪಕ್ಷದ ಅಧ್ಯಕ್ಷರಾಗಬೇಕು ಅಂತ ನಾನು ಸೂಚಿಸ್ತೀನಿ. ಐ ಪ್ರಪೋಸ್ ಅವರ್ ನೇಮ್. ಆಗ್ಬೋದು, ಆದರೆ ನನಗೆ ಒಂದೇ ಒಂದು ಅನುಮಾನ ಸರ್. ಏನ್ರಿ ನಿಮ್ಮ ಮಾತು? ಸರ್, ನಾನು ಈ ಪಕ್ಷದ ಶಿಸ್ತಿನ ಸಿಪಾಯಿ ಸರ್. ನೀವು ತಗೊಂಡಿರ್ತಕ್ಕಂಥ ಎಲ್ಲ ನಿರ್ಧಾರಕ್ಕೂ ನಾನು ಬದ್ಧವಾಗಿರ್ತೀನಿ. ಮೃಣಾಲಿನಿ ಮೇಡಮ್ ಅವರು ನಮ್ಮ ಪಕ್ಷದ ಅಧ್ಯಕ್ಷೆ ಆಗೋದಕ್ಕೆ ನೀವು ಕೊಟ್ಟಂಥ ಎಲ್ಲ ಕಾರಣಗಳು ಕರೆಕ್ಟಾಗೇ ಇದೆ, ನಾನು ಒಪ್ತೀನಿ. ಆದರೆ ಎಲೆಕ್ಷನ್ ಟೈಮಲ್ಲಿ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರಿಗೆ ತುಂಬ ಅನುಭವ ಬೇಕಲ್ವಾ ಸರ್? ಪಕ್ಷದ ಅಧ್ಯಕ್ಷರಿಗೆ ಎಲೆಕ್ಷನ್ ಟೈಮ್ನಲ್ಲಿ ಅನುಭವ ಇಲ್ಲದೆ ಹೋದರೆ ಪಕ್ಷ ಚುನಾವಣೆಯಲ್ಲಿ ಪಲ್ಟಿ ಹೊಡೆಯುವಂಥ ಸಂಭವ ಇರುತ್ತೆ ಸರ್. ತಾವು ತಪ್ಪು ತಿಳ್ಕೊಬಾರ್ದು. ಒಂದು ಮಾತು ಹೇಳ್ತೀನಿ, ಮೃಣಾಲಿನಿಯವರಿಗೆ ರಾಜಕೀಯದ ಅನುಭವ ಇಲ್ಲ. ಅವರು ಇವತ್ತು ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ಸರ್, ಮಿಕ್ ಎಲ್ಲ ವಿಚಾರಗಳಲ್ಲೂ ಮೃಣಾಲಿನಿ ಅವರು ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಸೂಕ್ತ ಅಭ್ಯರ್ಥಿ. ಆದರೆ ಅನುಭವದ ವಿಚಾರ ಏನು ಮಾಡೋದು? ನೀವು ಹೇಳೋದು ಸರಿ. ಮೃಣಾಲಿನಿಗೆ ಅನುಭವ ಸಾಲದು. ಅವ್ರ ಜೊತೆಗೆ ಒಬ್ಬ ಅನುಭವಿ ರಾಜಕಾರಣಿಯನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಿದ್ರೆ ಆಗ್ಬೋದು ಸರ್. ಬಿಂಗಾ ಅವರು ತಮ್ಮ ಅಭಿಪ್ರಾಯ ಹೇಳೋದ್ರ ಜೊತೆಗೆ ಯಾರನ್ನ ಆಯ್ಕೆ ಮಾಡಬಹುದು ಅಂತ ಸೂಚಿಸಿದ್ರೆ ನೇಮಕ ಮಾಡೋಕ್ಕೆ ಸುಲಭ ಆಗುತ್ತೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆಗಿದ್ದಂತಹ ರಾಜಾನಂದ ಸ್ವಾಮಿಯವರ ಎರಡನೇ ಸೊಸೆ ಶ್ರೀಮತಿ ದೇವಯಾನಿ ಕೃಷ್ಣಾನಂದ ಸ್ವಾಮಿಯವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ಒಂದು ಮಾತು, ಅವತ್ತು ಅವ್ರನ್ನ ಮಂತ್ರಿ ಕೂಡ ಮಾಡಬಾರ್ದು ಅಂತ ಹೇಳಿದ್ರಿ. ನೋಡಿ, ಪಕ್ಷ ರಾಜಕಾರಣ ಅಂದರೆ ಜಗಳಗಳನ್ನು ಮುಂದಿಟ್ಕೊಂಡು ಹೋಗೋದಲ್ಲ, ಜಗಳಗಳನ್ನು ಮರೆತು ಮುಂದೆ ಹೋಗೋದು. ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ಪಾರ್ಟಿಯ ಹಿತದೃಷ್ಟಿಯಿಂದ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗೋದಕ್ಕೆ ಇವರು ಹೆಚ್ಚು ಸಮರ್ಥರು. ಇವರ ಹೆಸರನ್ನ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಚಿಸೋದಕ್ಕೆ ಬಲವಾಗಿರ್ತಕ್ಕಂಥ ಕಾರಣಗಳಿದ್ದಾವೆ. ಇವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ಮುತ್ಸುದ್ದಿಗಳು, ನಮ್ಮ ನಾಯಕರು ಆಗಿದ್ದಂಥ ಮಾನ್ಯ ರಾಜಾನಂದ ಸ್ವಾಮಿಯವರ ಎರಡನೇ ಸೊಸೆ. ರಾಜಾನಂದ ಸ್ವಾಮಿಯವರ ಬಗ್ಗೆ ಇಡೀ ಜನಸಮುದಾಯದಲ್ಲಿ ಒಳ್ಳೆಯ ಗೌರವದ ಹೆಸರಿತ್ತು, ಈಗಲೂ ಇದೆ. ಆ ಗೌರವದ ಉಪಯೋಗ ಪಡೆಯಬೇಕು ಅಂತ ಶ್ರೀಮಾನ್ ಶಿವಕೃಷ್ಣ ದೇಸಾಯಿಯವರು ರಾಜಾನಂದ ಸ್ವಾಮಿಯವರ ಮೊದಲನೇ ಸೊಸೆ ಶ್ರೀಮತಿ ನಿವೇದಿತಾ ಅವರನ್ನು ಅವರ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಅದನ್ನು ತಪ್ಪಿಸಬೇಕು ಅಂತ ಅದೇ ರಾಜಾನಂದ ಸ್ವಾಮಿಯವರ ಎರಡನೇ ಸೊಸೆ ಶ್ರೀಮತಿ ದೇವಯಾನಿಯವರನ್ನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿಕೊಟ್ಟಿದ್ದೇವೆ. ಇವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ರಾಜಾನಂದ ಸ್ವಾಮಿಯವರ ಮೇಲಿರ್ತಕ್ಕಂತಹ ಜನಗಳ ಗೌರವ ಮತಗಳಾಗಿ ಪರಿವರ್ತನೆಯಾಗುತ್ತವೆ. ಎರಡನೇದಾಗಿ, ಜಾತಿ ನಾವು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಕೆಲಸಕ್ಕೆ ಬರುತ್ತೆ. ರಾಜಾನಂದ ಸ್ವಾಮಿಯವರ ಕಮ್ಯುನಿಟಿಯವರು ಈ ರಾಜ್ಯದಲ್ಲಿ 14% ಇದ್ದಾರೆ. ಈ ದೇವಯಾನಿಯವರನ್ನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷೆಯನ್ನಾಗಿ ಏನಾದರೂ ಮಾಡಿದ್ರೆ ಆ ಕಮ್ಯುನಿಟಿಯ ಮೆಜಾರಿಟಿ ಓಟುಗಳು ನಮ್ಮ ಪಕ್ಷಕ್ಕೆ ಬರ್ತವೆ.
ಇನ್ನು ಮೂರನೇ ವಿಚಾರ, ಇವರು ಮಹಿಳೆಯರು ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದರಿಂದ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಹಲವಾರು ಹಗರಣಗಳಿಗೆ ಸಿಕ್ಕಾಕೊಂಡು ಮಹಿಳೆಯರ ಅವಕ್ಕುಪೆಗೆ ಒಳಗಾಗ್ಬಿಟ್ಟಿದೆ. ಈಗ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನ, ಕಾರ್ಯಾಧ್ಯಕ್ಷ ಸ್ಥಾನ ಎರಡೂ ಮಹಿಳೆಯರಿಗೂ ಹೋಗೋದ್ರಿಂದ ನಮ್ಮ ಪಕ್ಷಕ್ಕೆ ಒಳ್ಳೆ ಇಮೇಜ್ ಬರುತ್ತೆ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಮ್ಮ ಪರವಾಗಿರ್ತಕ್ಕಂಥ ಪಕ್ಷ ಅನ್ನೋ ಭಾವನೆ ಮೂಡುತ್ತೆ. ಈ ಮಹಿಳೆಯರ ಮೆಜಾರಿಟಿ ಓಟ್ಸು ನಮ್ಮ ಪಕ್ಷಕ್ಕೆ ಬರುವ ಸಂಭವ ಇದೆ. ಶ್ರೀಮತಿ ದೇವಯಾನಿಯವರು ಪಕ್ಷದ ಕಾರ್ಯಾಧ್ಯಕ್ಷರಾಗುವುದರಿಂದ ರಾಜಕೀಯ ಅನುಭವ ಇರ್ತಕ್ಕಂಥ ದೇವಯಾನಿಯವರು ಮೃಣಾಲಿನಿಯವರಿಗೆ ಸಹಾಯ ಮಾಡ್ತಾರೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ದೇವಯಾನಿಯವರು ಸಚಿವರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ. ದೇವಯಾನಿಯವರು ಮೃಣಾಲಿನಿಯವರಿಗೆ ಒಳ್ಳೆಯ ಸ್ನೇಹಿತೆಯಾಗಿರೋ ಕಾರಣದಿಂದ ಅಧ್ಯಕ್ಷೆ ಆಗ್ತಕ್ಕಂಥ ಮೃಣಾಲಿನಿಗೆ ಒಳ್ಳೆಯ ಮಾರ್ಗದರ್ಶಕರಾಗ್ತಾರೆ ಅನ್ನುವುದು ನನ್ನ ನಂಬಿಕೆ. ಈ ಎಲ್ಲ ಕಾರಣಗಳಿಂದ ಶ್ರೀಮತಿ ದೇವಯಾನಿಯವರನ್ನ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷೆಯನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಪ್ಪ ಅಣ್ಗುಳ, ನಂದೊಂದು ರಿಕ್ವೆಸ್ಟು. ದೇವಯಾನಿ ಅಕ್ಕ ಅವರು ಪಕ್ಷದ ಕಾರ್ಯಾಧ್ಯಕ್ಷ ಆಗ್ತಿರೋದು ನಮಗೆಲ್ಲರಿಗೂ ಸಂತೋಷ. ಅಕಸ್ಮಾತ್ ಅವ್ರು ಆಗಲ್ಲ ಅಂದರೆ ಆ ಲಿಸ್ಟ್ನಲ್ಲಿ ನಂದು ಒಂದು ಹೆಸರು ಇರಲಿ ಅಂತ ವಿನಂತಿ. ಅವ್ರು ಒಪ್ಕೊಂಡಿದ್ದಾರೆ, ಈಗಾಗಲೇ ಲಿಸ್ಟೇ ಬೇಕಿಲ್ಲ ಕಣ್ರಿ. ಇರಲಿ, ಲಿಸ್ಟಲ್ಲಿ ನನ್ನ ಹೆಸರು ಹಾಕಿ, ಒಪ್ಕೊಂಡ್ಮೇಲೆ ಬಡ್ದಾಕಿ. ಲಿಸ್ಟ್ನಲ್ಲಿ ಹೆಸರು ಮುಖ್ಯ ಗೋವಿಂದಣ್ಣ. ಭಿಂಗಾ ಸಾಹೇಬರು, ಈ ಛಾಬ್ರಿಯಾ, ಮೃಣಾಲಿನಿ, ದೇವಯಾನಿ ಈ ಕಾಂಬಿನೇಷನ್ ಸೋಲ್ಸೋದಕ್ಕೆ ಶಿವಕೃಷ್ಣ ದೇಸಾಯಿ ಅವರಿಗೆ ಸಾಧ್ಯನೇ ಇಲ್ಲ. ಅವ್ರು ಡೆಪಾಸಿಟ್ ಕಳ್ಕೊತಾರೆ ಅಂತ ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಹೌದು ಹೌದು. ನೋಡಿ, ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚಾಬ್ರಿ ಅವರು ಮೃಣಾಲಿನಿಯವರ ಹೆಸರು ಹೇಳ್ತಾ ಇದ್ದಾರೆ. ಬಿಂಗಾ ಸಾಹೇಬರು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ದೇವಯಾನಿಯವರ ಹೆಸರನ್ನು ಹೇಳ್ತಾ ಇದ್ದಾರೆ. ಈ ಹೆಸರುಗಳನ್ನ ಯಾರ್ಯಾರು ಅನುಮೋದಿಸ್ತಾರ ದಯವಿಟ್ಟು ತಿಳಿಸಿ. ಈಗ ಜನಹಿತ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಶ್ರೀಮತಿ ಮೃಣಾಲಿನಿಯವರು, ಕಾರ್ಯಾಧ್ಯಕ್ಷರಾಗಿ ಶ್ರೀಮತಿ ದೇವಯಾನಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಈ ಮೂಲಕ ಪ್ರಕಟಿಸ್ತಾ ಇದ್ದೇನೆ. ಅಪ್ಪ ಮಾಧ್ಯಮದವರ ಬಂದ್ರಿ? ಮೇಡಮ್, ತಾವು ಅಧ್ಯಕ್ಷ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಮೇಡಮ್, ತಾವು ಅಧ್ಯಕ್ಷೆಯಾಗಿ ಮಾಡುವಂಥ ಮೊದಲನೇ ಕೆಲಸ ಯಾವುದು? ನೋಡಿ, ನಾವಿಬ್ರು ನಾಳೆ ಪ್ರತ್ಯೇಕವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ನೋ ಕ್ವೆಶನ್ಸ್ ಪ್ಲೀಸ್. ಮೇಡಮ್, ಇನ್ನೊಂದು ಪ್ರಶ್ನೆ ಪ್ಲೀಸ್, ನೋ ಕ್ವೆಶನ್ಸ್. ಭೂಮೊಗವಾಡದ ಇರಿಯುವ ಮುಳ್ಳ